ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಮತ್ತೊಂದು ಆರೋಪದಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಅದು ಪುನೀತ್ ಅಂತ ಹೇಳಿ. ಪುನೀತ್ ಮತ್ತು ಇಬ್ಬರಿಂದ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣ. ಪುನೀತ್ ಇದರಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರ ಕೈಗೆ ತಗ್ಲಾಕೊಳ್ಳೋ ಮುಂಚೆನೆ ಪ್ರಕರಣದಲ್ಲಿ ದೊಡ್ಡ ಸಾಕ್ಷಿ ಆಗಬಹುದಾಗಿದ್ದ ಮೊಬೈಲ್ನಲ್ಲಿದ್ದ ಎಲ್ಲ ಡೇಟಾ, ಕಾಲ್ ರೆಕಾರ್ಡ್ಸು, ಚಾಟು ಎಲ್ಲ ಡಿಲೀಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಟ್ರೀವ್ ಮಾಡೋದಕ್ಕೆ ಡಬಲ್ ಟ್ಯಾಪ್ ವೆರಿಫಿಕೇಷನ್ನ ಮೊರೆ ಹೋಗ್ತಾ ಇದ್ದಾರೆ. FSLಗೆ ರವಾನಿಸಲಾಗಿದೆ. ಕಾಲ್ ಯಾರ ಜೊತೆಗೆ ಹೋಗಿತ್ತು, ಕೃತ್ಯ ನಡೆದಾಗ ಯಾರ್ಯಾರ ಫೋನ್ ಸುತ್ತಮುತ್ತ ರೇಡಿಯಸ್ನಲ್ಲಿ ಆನ್ ಆಗಿತ್ತು ಅನ್ನೋದನ್ನೆಲ್ಲ ಚೆಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಪುನೀತ್ ಮೊಬೈಲ್ ಡೇಟಾ ಇನ್ನೂ ಯಾಕೆ ರಿಟ್ರೀವ್ ಆಗಿಲ್ಲ? ಸವಾಲು ಏನು ಎದುರಾಗ್ತಾ ಇದೆ? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷ್ಯಾಧಾರಗಳಿಗೆ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧನ ಮಾಡಿದರು. ಅದರಲ್ಲಿ ಪ್ರಮುಖ ಆರೋಪಿ ಪುನೀತ್ ಅವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆತ ಕಾಲ್ ಮಾಡಿರೋ ಬಗ್ಗೆ ಮತ್ತು ಕಾಲ್ ಮಾಡಿರೋದ್ರಿಂದ ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಆತ ಬಳಸ್ತಿದ್ದಂಥ ಮೊಬೈಲನ್ನು ವಶಕ್ಕೆ ಪಡೆದು ರಿಟ್ರೀವ್ ಮಾಡಲಿಕ್ಕೆ CID ಸೆಲ್ಗೆ ಕಳಿಸಲಾಗಿತ್ತು. ಆದರೆ CID ಸೆಲ್ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ರಿಟ್ರೀವ್ ಆಗ್ತಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಇದ್ರ ಹಿಂದೆ ದೊಡ್ಡ ವ್ಯಕ್ತಿ ಯಾರೋ ಇದ್ದಾರೆ ಅನ್ನುವಂಥ ಅನುಮಾನಗಳು ಪೊಲೀಸರಿಗೆ ಇರುವಂಥ ಕಾರಣಕ್ಕಾಗಿ ಆ ದಾಖಲಾತಿಗಳನ್ನು ಪತ್ತೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಆ ಕಾರಣಕ್ಕಾಗಿ ಅವರ ಮೊಬೈಲನ್ನು ರಿಟ್ರೀವ್ ಮಾಡಲಿಕ್ಕೆ CID ಸೆಲ್ಗೆ ಕಳಿಸಲಾಗಿತ್ತು. ಅಲ್ಲೂ ಕೂಡ ಆ ಮೊಬೈಲ್ ರಿಟ್ರೀವ್ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಆತನ ಮೊಬೈಲನ್ನು ಡಬಲ್ ಟ್ಯಾಪ್ ಮಾಡಿ ಮತ್ತೆ FSLಗೆ ಕಳಿಸುವಂಥ ಕೆಲಸಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್.